ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಂಗಳೂರಿನಲ್ಲೇ ಇರುವ ದೇವಾಲಯ, ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಕಾಮಧೇನು. ಹೌದಾ? ಕೊಡಿ ಮೊಬೈಲಿ. ಅಯ್ಯೋ, ಏನ್ ಮಾವ ಇದು? ಒಂದೇ ಬಾಲ್ಗೆ 2 ವಿಕೆಟ್ ತೆಗೆದ ಬಾಲುಮಣಿ ಅಂತ ಇದೆ. ಕೆಳಗಿನ ಕಾಲಂ ನೋಡಮ್ಮ. ಹಾ, ಇದೆ ಇದೆ. ಏನಿದೆ ಗಿರಿ? ಹೇ, ಬೆಂಗಳೂರಲ್ಲಿ ಒಂದು ದೇವಸ್ಥಾನ ಇದೆಯಂತೆ. ಭಕ್ತರ ಬೇಡಿಕೆಗಳನ್ನೆಲ್ಲ ಈಡೇರಿಸುವಂತ ಕಾಮಧೇನು ಅಂತೆ. ಅಡ್ರೆಸ್ಸು ಅಯ್ಯೋ ಇಲ್ಲೇ ರೀ, ಹತ್ರ. ಅಬ್ಬಬ್ಬ ಅಂದ್ರೆ 7 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಕಿಲೋಮೀಟರ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ, ಯಾಕೆಂದ್ರೆ ನಮ್ದೇನಿದ್ರು ಸೆಂಟಿಮೀಟರ್ ಲೆಕ್ಕಾಚಾರ. ಅಯೋಗ್ಯ. ಜೀವನದಲ್ಲಿ ಒಂದು ಸ್ಥಾನ ಪಡ್ಕೊಂಡು ಲಕ್ಷ ಲಕ್ಷ ದುಡಿಲಿಲ್ಲ, ದೇವಸ್ಥಾನದ ಬಗ್ಗೆ ನಿರ್ಲಕ್ಷ್ಯವಾಗಿ ಮಾತಾಡ್ತಾನೆ. ಮಾವಯ್ಯ, ಇವಾಗ ಮತ್ತೆ ಒಳಚರಂಡಿ ಇಲಾಖೆಯಲ್ಲಿ ಕೆಲಸ ಸಿಕ್ತಿತ್ತು ಅಂತ ಹಳೆ ಕತೆನೇ ಹೇಳ್ಬೇಡಿ. ಅಕ್ಕ ಏಲಕ್ಕಿ ಶುಂಠಿ ಹಾಕಿ ಸ್ಪೆಷಲ್ ಟೀ ಮಾಡ್ಕೊಟ್ಟಿದ್ದಾಳೆ, ಕುಡೀರಿ. ಕರೆಕ್ಟ್ ಆಗಿ ಹೇಳಿದೆ ಗೌರಿ. ಗಿರಿ, ಈ ಆಸೆ ಅನ್ನೋದೇನಿದೆ ನಮ್ಮ ಬಾತ್ರೂಮ್ ಅಲ್ಲಿ ಇದೆಯಲ್ಲ, ತಳಾನೇ ಇಲ್ದಿರೋ ಬಕೆಟ್ ತರ. ನೀನೆಷ್ಟೇ ನೀರು ತುಂಬಿಸು ಸಾಕಾಗಲ್ಲ, ಬಿಕಾಸ್ ಅದಕ್ಕೆ ತಳ ಇಲ್ಲ. ನನಗೆ ರಜಾ ಇಲ್ಲ, ಹಾಗಾಗಿ ನಾನು ಬರಕ್ಕಾಗಲ್ಲ. ಬೇಕಾದ್ರೆ ನೀನೇ ಹೋಗ್ಬಾ. ಬಾಯ್. ಪರವಾಗಿಲ್ಲ ಬಿಡ್ರಿ, ನೀವೇನ್ ಬರದ್ ಬೇಕಾಗಿಲ್ಲ. ನೀವು ಕೋಳಿ ಕೂಗಿದ್ರೇನೆ ಬೆಳಗಾಗೋದು, ನಾವಿಲ್ಲಿ ಕುಣಿದ್ರೇನೆ ಡಾನ್ಸ್ ಕರ್ನಾಟಕ ಡಾನ್ಸ್ ಆಗೋದು ಅನ್ನೋಂಗ್ ಆಡ್ತಾರೆ. ಅಮ್ಮ ತಾಯಿ, ಮಿಡ್ಲ್ ಕ್ಲಾಸಲ್ಲಿರೋರಿಗೆ ಕಾರಲ್ಲಿ ಓಡಾಡಬೇಕು, ದೊಡ್ಡದೊಂದು ಬಂಗ್ಲೆ ಇರಬೇಕು ಅನ್ನೋ ಕನ್ಸುಗಳಿರುತ್ತೆ. ಅದಕ್ಕೆ ಅಂತ ಕಷ್ಟ ಪಡ್ತಾನೆ ಇರ್ತೀವಿ. ಆದ್ರೆ ನಮಗೆ ಯಾಕೆ ಲಕ್ಷ್ಮಿ ಒಲಿಯಲ್ಲ? ನಾನು ಎಷ್ಟೊಂದು ಹರಕೆ ಕಟ್ಕೊಂಡೆ, ವ್ರತ ಮಾಡಿದೆ, ಒಂದು ಫಲ ಕೊಡ್ಲಿಲ್ಲ. ಅದಕ್ಕೆ ಪೇಪರಲ್ಲಿ ನಿನ್ ಬಗ್ಗೆ ಓದಿದ್ಮೇಲೆ ಬರಲೇಬೇಕು ಅಂತ ಓಡೋಡ್ ಬಂದಿದ್ದೀನಿ. ನನಗೆ ತುಂಬಾ ಆಸೆಗಳೆಲ್ಲ ಏನಿಲ್ಲ, ಇರೋದು ಒಂದೇ ಆಸೆ. ಆ ಆಸೆ ಈಡೇರ್ಬೇಕು ಅಂದ್ರೆ ನಾನು ಕೇದಾರ್ನಾಥ್ಗೆ ಹೋಗ್ಬೇಕು. ಅಲ್ಲಿ ಹೋಗಿ ಕೇಳ್ಕೊತೀನಿ, ಫಲ ಸಿಕ್ಕರೂ ಸಿಗ್ಬೋದು. ಸದ್ಯಕ್ಕೆ ನೀ ನನ್ನನ್ನ ಕೇದಾರ್ನಾಥ್ ಕಳಿಸೋ ವ್ಯವಸ್ಥೆ ಮಾಡ್ಬಿಡು, ಅಷ್ಟೇ ಸಾಕು. ಅಮ್ಮ ತಾಯಿ, ನನ್ನ ಮನ್ಸಲ್ಲಿರೋದನ್ನೆಲ್ಲ ಈಡೇರ್ಸಮ್ಮ. ಎಲ್ಲಾ ಭಾರನೂ ನಿನ್ ಮೇಲೆ ಹಾಕಿದೆ. ಭಾರ ಹೊರೋಕೆ ಅಂತಾನೆ ನಿನ್ ಕಾಲ್ಗಳಿದ್ಯಲ್ಲ. ನೀವು ದೇವ್ರು ದೇವ್ರ ಮೇಲೆ ಯಾಕೆ ಭಾರ ಆಗ್ತೀರಾ? ನಿಮ್ ಕಾಲ್ಗಳೇ ಇದೆಯಲ್ಲ ಅಂತ ಹೇಳ್ದೆ. ನೀವ್ಯಾರು ಹೇಳಿ? ಈ ಪ್ರಶ್ನೆಗೆ ಉತ್ತರ ಕೊಡೋದ್ ಕಷ್ಟ. ಅಯ್ಯೋ, ಒಂದ್ ನಿಮಿಷ. ನೀವ್ ಯಾರು ಅಂತ ಕೇಳಿದ್ರೆ ಉತ್ತರ ಕೊಡೋಕ್ ಕಷ್ಟ ಆಗತ್ತಾ? ಈಗ ನಿನ್ನನ್ನ ನೀನ್ ಯಾರು ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯ? ಅಂದ್ರೆ ಗಿರಿಜಾ ಶಿವಪ್ರಸಾದ್ನ ದೃಷ್ಟಿಲಿ ಸಾಧ್ವಿ ಶಿರೋಮಣಿ ಆಗಿರೋಂತ ಹೆಂಡ್ತಿ. ಇನ್ನು ಮಾವನ್ ದೃಷ್ಟಿಲಿ ಆ ಭಗವಂತನೇ ವರ ಕೊಟ್ಟಿರೋಂಥ ಸೊಸೆ. ಇನ್ನು ಮಕ್ಕಳ ದೃಷ್ಟಿಲಿ ಕೆಲವೊಮ್ಮೆ ಒಳ್ಳೆ ತಾಯಿ, ಕೆಲವೊಮ್ಮೆ ಬೈಯೋ ತಾಯಿ. ಈಗ ಹೇಳು, ನಿನ್ನನ್ ಕೇಳಿದಾಗ ನೀನ್ ಯಾರು ಅಂತ ಹೇಳ್ಬೇಕಾದ್ರೆ ನಿನಗ್ ಗೊಂದಲ ಆಗಲ್ವಾ? ಅದೇ ರೀತಿ ನನಗೂ ಗೊಂದಲ ಆಯ್ತು.
ನನ್ನನ್ನ ಒಬ್ಬೊಬ್ರು ಒಂದೊಂದ್ ರೀತಿಲಿ ಕರೀತಾರೆ ಗಿರ್ಜಾ. ನನ್ನ ಹೆಸರು ಗಿರ್ಜಾ ಅಂತ ನಿಮ್ಗೆ ಗೊತ್ತಾಯ್ತು? ನನ್ಗೆ ಗಂಡ ಮಕ್ಕಳು ಮಾವ ಎಲ್ಲ ಇದಾರೆ ಅಂತ ನೀವ್ ಹೇಗೆ ಹೇಳ್ತಿದ್ದೀರಾ? ನಿಜ ಹೇಳಿ, ಯಾರು ನೀವು? ನನ್ನ ಫಾಲೋ ಮಾಡ್ತಿದ್ದೀರಾ? ಹೌದು, ನೀನ್ ಎಲ್ಲಿದ್ರೂ ನನಗ್ ಗೊತ್ತಾಗುತ್ತೆ. ನಿನ್ನ ನೋಡ್ತಾನೆ ಬಂದೆ. ಯಾಕೆ ಹೆದರ್ಕೋತಿದ್ಯಾ? ಅರ್ಚಕ್ರ ಹತ್ರ ನಿಮ್ ಮನೆಯವ್ರ ಹೆಸರೆಲ್ಲ ಹೇಳ್ಬೇಕಾದ್ರೆ ನಾನು ನಿನ್ ಮುಂದೆನೆ ಇದ್ದೆ, ಅಲ್ಲಿ ಕೇಳಿಸ್ಕೊಂಡೆ, ಹಾಗಾಗಿ ಕೇಳ್ದೆ. ಓ ಹೌದಾ, ಕ್ಷಮಿಸಿ, ನಾನ್ ನಿಮ್ಮನ್ನ ನೋಡ್ಲಿಲ್ಲ. ಸುಳ್ಳು, ನೀನ್ ನನ್ನನ್ನೇ ನೋಡ್ತಾ ಇದ್ದೆ. ಇಲ್ಲಪ್ಪ, ನಾನ್ ದೇವ್ರ ನೋಡ್ತಾ ಇದ್ದೆ. ನಾನು ಅದನ್ನೇ ಹೇಳಿದ್ದು. ಅಂದ್ರೆ ನಾನೇ ದೇವ್ರು. ಅಂದ್ರೆ ನನ್ ಗಂಡ ಯಾವಾಗ್ಲೂ ನನ್ನನ್ನ ಹಾಗೆ ಕರೆಯೋದು, ದೇವಿ 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 ಅಂತ. ಇತ್ತೀಚೆಗವರು ನನ್ ಕೈಗೆ ಸಿಕ್ತಿಲ್ಲ. ಅವ್ರ ಸ್ನೇಹಿತನ ಜೊತೆ ಯಾವಾಗ್ಲೂ ಓಡಾಡ್ತಿರ್ತಾರೆ. ಅದಕ್ಕೆ ನಾನು ವಿಹಾರಕ್ಕೆ ಅಂತ ಹೊರಗಡೆ ಬಂದೆ. ವಿಹಾರನಾ? ಎಷ್ಟ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು. ವಿಹಾರ ಅನ್ನೋ ಪದ ಕೇಳಿ ತುಂಬಾ ದಿನಗಳಾಗ್ಬಿಟ್ಟಿತ್ತು. ನಾವೆಲ್ಲ ಸುಮ್ನೆ ವಾಕ್ ಅಂದ್ಬಿಡ್ತೀವಿ. ನಿಮ್ ಹೆಸರು ಕೇಳೋದ್ನೆ ಮತ್ಬಿಟ್ಟೆ. ದುರ್ಗಾ. ಕೋಪ ಬಂದ್ರೆ ಕಾಳಿ ಅನ್ಸುತ್ತೆ ಅಲ್ವಾ? ಅನುಮಾನನೇ ಬೇಡ. ಏನ್ ಮಾಡ್ಕೊಂಡಿದ್ದೀರಾ? ಆಶೀರ್ವಾದ. ಏನು? ನನ್ನದೇ ಆದಂತ ಒಂದು ಪುಟ್ಟ ಪ್ರಪಂಚ ಇದೆ. ಅಲ್ಲಿ ನನ್ನನ್ನ ತಾಯಿ ಸ್ಥಾನದಲ್ಲಿ ನೋಡೋ ಕೆಲವು ಮಕ್ಕಳಿದಾವೆ. ಅವರ ಲಾಲನೆ ಪಾಲನೆ, ಒಳ್ಳೇದು ಕೆಟ್ಟದ್ದು ಎಲ್ಲಾನು ನಾನೇ ನೋಡ್ಕೊಳ್ಳೋದು. ಅವ್ರಿಗೇನಾದ್ರೂ ಒಳ್ಳೇದಾಗ್ಬೇಕು ಅಂದಾಗ ಆಶೀರ್ವಾದ ಕೂಡ ನಾನೇ ಮಾಡೋದು. ಅಂಗನವಾಡಿ ಟೀಚರ್ ಇರ್ಬೇಕು ಅಲ್ವಾ? ಅಂಗಗಳ ನಾಡಿ ಅಂಗನವಾಡಿ. ನೀನ್ ಇಲ್ಲಿಗ್ ಮೊದಲನೇ ಬಾರಿ ಬರ್ತಿದ್ಯಾ ಅಂತ ಕಾಣುತ್ತೆ. ಹೌದು. ನೀನ್ ಇಲ್ಲಿ ಏನೇ ಕೇಳ್ಕೊಂಡ್ರು ಎಲ್ಲ ಈಡೇರುತ್ತೆ. ಎಲ್ಲಾ ಬೇಡಿಕೆನೂ ಇಲ್ಲೇ ಈಡೇರುವಾಗ ಸಾವಿರಾರು ಮೈಲಿ ದೂರ ಹೋಗಿ ಆ ಬೆಟ್ಟ ಹತ್ಕೊಂಡು ಕೇದಾರ್ನಾಥನ್ ನೋಡುವಂತ ಪ್ರಮೇಯ ಏನ್ ಬಂತು ಅಂತ. ಹೌದಲ್ವಾ? ನಾನು ಇಲ್ಲೇ ಎಲ್ಲ ಈಡೇರತ್ತೆ ಅಂದ್ಮೇಲೆ ಅಲ್ಲಿವರೆಗೆ ಯಾಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ದೆ. ಆದ್ರೆ ನಾನ್ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಇಲ್ಲಿ ಅನ್ನೋಕೆ ಏನ್ ಗ್ಯಾರಂಟಿ? ನೀವಿಷ್ಟು ಖಡಾಖಂಡಿತವಾಗಿ ಹೇಳ್ತಿದ್ದೀರಾ ಅಂದ್ರೆ ನನಗೂ ಹಾಗೆ ಅನ್ಸ್ತಿದೆ. ಒಂದ್ ನಿಮಿಷ ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.